ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದಂತಹ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಇನ್ನು ಸೌಜನ್ಯ ಮಾವ ವಿಠಲ್ ಗೌಡನ ಮತ್ತೊಂದು ಸ್ಫೋಟಕ ಸುದ್ದಿ ರಿವೀಲ್ ಆಗ್ತಾ ಇದೆ. ಪವರ್ ಟಿವಿಯಲ್ಲಿ ವಿಠಲ್ ಗೌಡನ ಮತ್ತೊಂದು ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ಪವರ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಬುರುಡೆ ಎತ್ಕೊಂಡು ಬಂದ ಮೂಲ ವ್ಯಕ್ತಿಯೇ ಇದೇ ಸೌಜನ್ಯ ಮಾವ ವಿಠಲ್ ಗೌಡ ಅನ್ನೋದು ಇಲ್ಲಿ ಜಗಜ್ಜಾಹೀರಾಗಿದೆ. ಬುರುಡೆ ಗ್ಯಾಂಗ್ ಜೊತೆ ಸೇರಿ ವಿಠಲ್ ಗೌಡ ಷಡ್ಯಂತ್ರ ರೂಪಿಸಿದ್ದ ಅನ್ನೋದು ಕೂಡ ಈಗ ಜಗಜ್ಜಾಹೀರಾಗಿದೆ. ಹಳೆ ದ್ವೇಷಕ್ಕೆ ಧರ್ಮಸ್ಥಳದ ವಿರುದ್ಧ ಸಂಚು ಮಾಡಿದ್ದ ವಿಠಲ್ ಗೌಡ. ಈ ವಿಠಲ್ ಗೌಡ ಬೇರೆ ಯಾರೂ ಅಲ್ಲ, ಸೌಜನ್ಯ ಮಾವ. ಧರ್ಮಾಧಿಕಾರಿಗಳ ವಿರುದ್ಧ ಸೇಡು ತೀರಿಸಿಕೊಳ್ಳಲಿಕ್ಕೆ ಮಹಾ ಸಂಚನ್ನ ಇದೇ ವಿಠಲ ರೂಪಿಸಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. SIT ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ. 1 ವರ್ಷದಿಂದ ಬುರುಡೆ ಇಟ್ಕೊಂಡು ತಿಮರೌಡಿ ಗ್ಯಾಂಗ್ ಸಂಚನ್ನ ರೂಪಿಸಿತ್ತು. ಅದಕ್ಕೆ ಇದೇ ವಿಠಲ್ ಗೌಡ ಸಾಥ್ ಕೊಟ್ಟಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ 1 ರಿಂದ 13 ಸ್ಪಾಟ್ ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಗುರ್ತು ಮಾಡ್ತಾನೆ. ಈ 13 ಸ್ಪಾಟ್ನಲ್ಲೂ ಕೂಡ ನಾನು ಸಾಕಷ್ಟು ಹೆಣಗಳನ್ನು ಹೂತಾಕಿದ್ದೀನಿ ಅನ್ನುವಂತಹ ಬುರುಡೆಯನ್ನು SIT ಮುಂದೆ ಹೇಳ್ತಾನೆ. ಅದಾದ ಮೇಲೆ SIT ಅಧಿಕಾರಿಗಳು ಈ ಬುರುಡೆ ದಾಸನ ಸಮ್ಮುಖದಲ್ಲೇ ಕಾರ್ಯಾಚರಣೆ ಕೂಡ ಮಾಡ್ತಾರೆ. 1 ರಿಂದ 13ನೇ ಸ್ಪಾಟಲ್ಲಿ ಎಷ್ಟೇ ಕಾರ್ಯಾಚರಣೆ ಮಾಡಿದ್ರು ಕೂಡ ಯಾವುದೇ ಒಂದು ಸಣ್ಣ ಕುರುಹುಗಳು ಕೂಡ ಸಿಗಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಕೆಲವು ಮೂಳೆಗಳನ್ನು ಬಿಟ್ಟರೆ ಸ್ಪಾಟ್ ನಂಬರ್ 11ಕ್ಕೆ ಹೋದಂತಹ ಮಾಸ್ಕ್ ಮ್ಯಾನ್ ಕೇವಲ 100 ಮೀಟರ್ ದೂರದಲ್ಲಿ ಬಂಗ್ಲಾಗುಡ್ಡ ಅಂತ ಒಂದು ಜಾಗ ಇದೆ. ಆ ಬಂಗ್ಲಾಗುಡ್ಡಕ್ಕೆ ಹೋದಂಥ ಸಂದರ್ಭದಲ್ಲೇ ಒಂದು ಬುರುಡೆಯನ್ನೇ ಎತ್ಕೊಂಡು ಬರ್ತಾನೆ. ಆ ಬುರುಡೆಯ ಬೆನ್ನತ್ತಿ ಹೊರಟಂತಹ SIT ಅಧಿಕಾರಿಗಳಿಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಹೋಗ್ತವೆ. ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತು ಆತನ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ತೀವ್ರವಾದಂತಹ ಕಾರ್ಯಾಚರಣೆ, ತೀವ್ರವಾದಂತಹ ವಿಚಾರಣೆ ಆದ ನಂತರ ಅವನ್ನ ಲಾಕ್ ಮಾಡ್ತಾರೆ. ಇನ್ನು ಗ್ರಾಮ ಪಂಚಾಯಿತಿ ಟೆಂಡರ್ನಲ್ಲಿ ಹೋಟೆಲ್ ಒಂದರಲ್ಲಿ ಅಂಗಡಿ ಕೂಡ ಪಡೆದಿದ್ದ ವಿಠಲ, ನೇತ್ರಾವತಿ ನದಿ ಪಕ್ಕದಲ್ಲೇ ಇದ್ದಂತಹ ಹೋಟೆಲ್ನಲ್ಲಿ ಅಂಗಡಿ ಮಾಡಿದ್ದ ಸೌಜನ್ಯ ಮಾವ ವಿಠಲ. ಸೌಜನ್ಯ ಪ್ರಕರಣ ಬಳಿಕ ವಿಠಲ್ ಗೌಡನ ಅಂಗಡಿ ಕೈತಪ್ಪಿ ಹೋಯಿತು. ಟೆಂಡರ್ ಕೈತಪ್ಪು ಹೋಗುತ್ತೆ ಆತನಿಗೆ. ಟೆಂಡರ್ನಲ್ಲಿ ವಿಠಲ್ ಗೌಡನ ಅಂಗಡಿ ಬೇರೆಯವರ ಪಾಲಾಗುತ್ತೆ. ಇದೇ ವಿಚಾರಕ್ಕೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ ವಿಠಲ್ ಗೌಡನಿಗೆ ಸೇಡು ಅಲ್ಲಿಂದ ಶುರುವಾಗುತ್ತೆ. ಅಂಗಡಿ ಕೈ ತಪ್ಪಿದ್ದಕ್ಕೆ ಧರ್ಮಸ್ಥಳದವರೇ ಕಾರಣ ಅಂತ ತಪ್ಪು ತಿಳುವಳಿಕೆ ಕೂಡ ಮಾಡ್ಕೊಳ್ತಾನೆ ಇದೇ ವಿಠಲ್ ಗೌಡ. ಇದೇ ವಿಚಾರಕ್ಕೆ ಸೇಡು ತೀರಿಸಿಕೊಳ್ಳಲಿಕ್ಕೆ ಕಾಯ್ತಾ ಇದ್ದ ವಿಠಲ್ ಗೌಡ. ನೋಡಿ ಎಷ್ಟು ತಿರುವುಗಳು ಪಡ್ಕೊಳ್ತಾ ಇದೆ ಈ ಪ್ರಕರಣ ಅಂದರೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೇಡು ತೀರಿಸಿಕೊಳ್ಳಲಿಕ್ಕೆ ಗಿರೀಶ್ ಮಟ್ಟಣ್ಣನವರ ಜೊತೆ ಸೇರಿ ವಿಠಲ್ ಗೌಡ ಷಡ್ಯಂತ್ರ ಕೂಡ ರೂಪಿಸ್ತಾನೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡ್ತದೆ. ಬಂಗ್ಲಾಗುಡ್ಡದಲ್ಲಿ ಸಿಕ್ಕಿರುವ ಬುರುಡೆಯ ಬೆನ್ನತ್ತಿ ಹೋದಂತಹ SIT ಅಧಿಕಾರಿಗಳಿಗೆ ರೋಚಕ ತಿರುವುಗಳು ಪಡ್ಕೊಳ್ತಾ ಹೋಗ್ತವೆ. ಮತ್ತೊಂದು ಕಡೆ ಏನೀಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ 13 ಸ್ಪಾಟ್ಗಳನ್ನ ತೋರಿಸ್ತಾನಲ್ಲ, 13 ಸ್ಪಾಟಲ್ಲೂ ಎಂಥದೂ ಸಿಗಲ್ಲ. 6ನೇ ಸ್ಪಾಟಲ್ಲೂ ಒಂದಿಷ್ಟು ಮೂಳೆಗಳು ಸಿಗ್ತದೆ. ಆದರೆ ಅಗದಿದು ಮಾತ್ರ 18 ಅಡಿ 20 ಅಡಿ ಆಳ ತೆಗಿತಾರೆ. ಯಾವುದೇ ಮೂಳೆಗಳು, ಶವ, ಅಸ್ಥಿಪಂಜರ ಏನೂ ಕೂಡ ಸಿಗಲ್ಲ. ಮತ್ತೆ ಈ ಒಂದು ಬುರುಡೆಯನ್ನ ಎಲ್ಲಿಂದ ತಂದಿ? ಅದಕ್ಕೆ ಹೇಳ್ತಾನವನು, ನಾನೇ ಹೂತಾಕಿದ್ದು ಬಂಗ್ಲಗುಡ್ಡದಲ್ಲಿ, ಇದು ಒಂದು ಯುವತಿಯ ಒಂದು ಶವ, ಯುವತಿಯ ತಲೆಬುರುಡೆ ಅಂತ ಕತೆ ಕಟ್ತಾನೆ. ಆದರೆ ಅದನ್ನು FSL ವರದಿ ಕಳಿಸ್ತಂಥ ಸಂದರ್ಭದಲ್ಲಿ ಅದು ಮಹಿಳೆಯದು ಆಗಿರಲ್ಲ, ಯುವತಿದು ಆಗಿರಲ್ಲ, ಅದು ಒಂದು ಪುರುಷನದ್ದು ಅನ್ನೋದು ಗೊತ್ತಾಗುತ್ತೆ. ಗಿರೀಶ್ ಮಟ್ಟಣ್ಣನವರ ಜೊತೆ ಸೇರಿ ಮಾಸ್ಟರ್ ಪ್ಲಾನ್ ಮಾಡ್ತಾನೆ ಇದೇ ವಿಠಲ. ಈ ಇಬ್ಬರಿಗೆ ಸಾಥ್ ನೀಡಿದ್ದ ಜಯನ್ ಟಿ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋದು ಬಟಬಯಲಾಗಿದೆ. ಧರ್ಮಸ್ಥಳಕ್ಕೆ ಒಮ್ಮೆ ಚಿನ್ನಯ್ಯ ಮತ್ತು ಪತ್ನಿ ಬಂದಾಗ ವಿಠಲ್ ಗೌಡನನ್ನ ಭೇಟಿ ಆಗ್ತಾರೆ. ತಿಮರೋಡಿ ಮನೆಗೆ ಚಿನ್ನಯ್ಯನನ್ನ ಕರೆದುಕೊಂಡು ವಿಠಲ್ ಗೌಡ ಹೋಗಿರ್ತಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಿಠಲ್ ಗೌಡನಿಗೆ ಬುರುಡೆ ಪ್ಲಾನ್ ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣನವರ್. ಕಾಡಲ್ಲಿ ಎಲ್ಲಿದ್ರೂ ಬುರುಡೆ ಹುಡುಕಿ ತರಲಿಕ್ಕೆ ಮಟ್ಟಣ್ಣನವರ್ ಐಡಿಯಾ ಕೊಡ್ತಾನೆ. 1 ವರ್ಷದ ಹಿಂದೆ ಬಂಗ್ಲಾಗುಡ್ಡದಿಂದ ಬುರುಡೆಯನ್ನು ಹುಡುಕಿ ವಿಠಲ್ ಗೌಡ ತಂದಿದ್ದ. ಅಂದರೆ ಇದು ಎಷ್ಟು ಪಕ್ಕ ವ್ಯವಸ್ಥಿತ ಪಿತೂರಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ವಿಠಲ್ ಗೌಡನಿಗೆ ಬಂಟ್ವಾಳದ ಕಾರ್ ಡ್ರೈವರ್ ಪ್ರದೀಪ್ ಗೌಡ ಸಾಥ್ ಕೊಟ್ಟಿದ್ದಾನೆ. ಬೆಂಗಳೂರಿನ ಗೌಪ್ಯ ಸ್ಥಳದಲ್ಲಿ ಗಿರೀಶ್ಗೆ ಬುರುಡೆಯನ್ನು ಪ್ರದೀಪ್ ಕೊಟ್ಟಿದ್ದ. ಅದೇ ಬುರುಡೆಯನ್ನು ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನಿಗೆ ನೀಡ್ತಾರೆ. ನೋಡಿ, ಇದು ಚೈನ್ ಲಿಂಕ್ ಇವ್ರದ್ದು. ಚೈನ್ ಲಿಂಕು. ಈ ಬುರುಡೆಯನ್ನ ಮೊದಲು ತಂದಿದ್ದು ವಿಠಲ್ ಗೌಡ. ಆ ವಿಠಲ್ ಗೌಡ ತಂದಂತಹ ಬುರುಡೆಯನ್ನ ಅದನ್ನ ಈ ಬುರುಡೆ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ ಏನಿದಾನಲ್ಲ ಗಿರೀಶ್ ಮಟ್ಟಣ್ಣನವರ್ ಆತನಿಗೆ ತಂದು ಕೊಡ್ತಾನೆ. ಗಿರೀಶ್ ಮಟ್ಟಣ್ಣ ಏನು ಮಾಡ್ತಾನೆ, ಈ ಪಿತೂರಿಗಳ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ ಏನಿದಾನಲ್ಲ ಜಯನ್,
ಜಯನ್ಗೆ ತಂದು ಕೊಡ್ತಾನೆ. ಜಯನ್ ಏನು ಮಾಡ್ತಾನೆ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚೆನ್ನನಿಗೆ ತಂದು ಕೊಡ್ತಾನೆ. ನೋಡಿ, ಒಂದು ಬುರುಡೆ ಎಷ್ಟು ದೊಡ್ಡ ಪಿತೂರಿ, ಎಷ್ಟು ದೊಡ್ಡ ಷಡ್ಯಂತ್ರವನ್ನು ಮಾಡಿದ್ರು ಅನ್ನೋದು SIT ಅಧಿಕಾರಿಗಳ ಮುಂದೆ ಇವರ ಬಣ್ಣ, ಇವರ ಮುಖವಾಡ ಎಲ್ಲವೂ ಈಗ ಕಳಚಿ ಬಿದ್ದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಧರ್ಮಸ್ಥಳದ ಸಮೀಪದಲ್ಲಿರುವಂತಹ ನೇತ್ರಾವತಿ ನದಿ ದಂಡೆಯಲ್ಲಿ ಒಂದು ಅಂಗಡಿ ಕೈತಪ್ಪಿ ಹೋಗ್ತದೆ, ಟೆಂಡರ್ ಕೈತಪ್ಪಿ ಹೋಗ್ತದೆ. ಅದಕ್ಕೋಸ್ಕರ ಇಡೀ ಒಂದು ಹಿಂದೂ ಧರ್ಮದ ಪವಿತ್ರ ಸ್ಥಳದ ಮೇಲೇ ಇವನು ಪಿತೂರಿ ಮಾಡಲಿಕ್ಕೆ ಹೊರಟಿದ್ದಾನೆ ವಿಠಲ್ ಗೌಡ ಅಂದರೆ ಇನ್ನೇನು ಹೇಳಬೇಕು ಇಂಥವರಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ರೂಪೇಶ್, ಬಂಗ್ಲಾಗುಡ್ಡದ ಬುರುಡೆ ಬೆನ್ನತ್ತಿ ಹೋದಂತಹ SIT ಅಧಿಕಾರಿಗಳಿಗೆ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗ್ತಾ ಹೋಗ್ತವೆ, ಮತ್ತು ಒಂದೊಂದೇ ಪಾತ್ರಗಳು ಇಲ್ಲಿ ಸೃಷ್ಟಿಯಾಗ್ತಾ ಇದ್ದಾವೆ. ಇಷ್ಟು ದಿವಸ ವಿಠಲ್ ಗೌಡ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ, ಆದರೆ ಆತನ ಮುಖವಾಡವೂ ಈಗ ಕಳಚಿ ಬಿದ್ದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈ ಬುರುಡೆಯ ರಹಸ್ಯವನ್ನು ಭೇದಿಸಿರುವಂತಹ SIT ಅಧಿಕಾರಿಗಳು ಈತನಿಂದ ಏನೆಲ್ಲ ವಿಚಾರಗಳು ಈಗ ಜಾಸ್ತಿ ಮಾಹಿತಿ ಸಿಕ್ಕಿದೆ ಅಂತ. ಸಚಿನ್, ಈಗ ಯಾಕೆ ಹೀಗಾಯ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ವಿಠಲ್ ಗೌಡಂಗೆ ಧರ್ಮಸ್ಥಳ ಮೇಲೆ ಸೈಡ್ ಏನು ಷಡ್ಯಂತ್ರ ತಿಳ್ಕೊಳ್ಳಿಕ್ಕೆ ಏನ್ ಕಾರಣ ಅಂತೇಳಿ ಅದನ್ನ ಕೂಡ ಹೊರಕೊಡುತ್ತ ಪ್ರಯತ್ನವನ್ನ SIT ಪೊಲೀಸರು ಮಾಡ್ತಾ ಇದ್ದಾರೆ. ಈ ಒಂದು ತನಿಖೆ ಮಾಡ್ತಾ ಇದ್ದಾಗ ಒಂದು ವಿಚಾರ ಬೆಳಕಿಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಹೀಟ್ ಆಫ್ ದಿ ಮೂಮೆಂಟ್ ಸಿಕ್ಕದಂತ ತಲೆಬುರುಡೆ ಅಲ್ಲ. ಯಾಕಂತ ಹೇಳಿದ್ರೆ ದಾರಿ ಮೇಲೆ ಹೋಗ್ತಾ ಇದ್ದಾಗ ತಲೆಬುರುಡೆ ಸಿಕ್ತು, ಇದನ್ನ ತಂದು ಕೊಟ್ವಿ, ತನಿಖೆ ಮಾಡಿ ಅಂತ ಹೇಳಿದ್ವಿ, ಅದಾದ ಬಳಿಕ ಡೌಟ್ ಬಂತು ಅಂತ ಹೇಳಿ ಅಲ್ಲ. ಈ ತಲೆಬುರುಡೆ 1 ವರ್ಷದ ಹಿಂದೆ, ಯಾಕಂದ್ರೆ ಗಿರೀಶ್ ಮಠನ್ ಹೇಳ್ತಾರೆ, ಈ ಪ್ರಕರಣ ರೋಚಕತೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಾವಿರಾರು ಸಾವು ಕೊಂದ್ರು ಅಂತ ಹೇಳಿದ್ರೆ ಧರ್ಮಸ್ಥಳ ಯಾರು ನಂಬೋದಿಲ್ಲ. ಯಾಕಂತ ಹೇಳಿ ಧರ್ಮಸ್ಥಳದವ್ರು ಹೇಗಂತ ಎಲ್ಲರಿಗೂ ಗೊತ್ತಿದೆ, ಧರ್ಮಸ್ಥಳದ ಯಾವ ರೀತಿ ವ್ಯವಸ್ಥೆಗಳಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ರೋಚಕತೆಯನ್ನು ಪಡ್ಕೊಳ್ಬೇಕಾದ್ರೆ ಎಲ್ಲೆಂದಾರು ಕೂಡ ಒಂದು ತಲೆಬುರುಡೆ ತೆಗೆದುಕೊಂಡು ಬನ್ನಿ ಅಂತೇಳಿ ಈಗ ಸುಪಾರಿ ಕೊಡೋದು ಗಿರೀಶ್ ಮಠಣ್ಣ ಅವರು. ಹೀಗಾಗಿ ವಿಠಲ್ ಗೌಡ ಹೇಳ್ತಾರೆ, ಏನಾದ್ರು ತಲೆಬುರುಡೆ ಸಿಗುತ್ತಾ ನೋಡಿ ಅಂತೇಳಿ ಇದನ್ನ 1 ವರ್ಷದಿಂದಲೇ ಹುಡುಕಿ ಶುರು ಮಾಡ್ತಾರೆ ಹಿಂದೆಲೆ. ಅದಾದ ಬಳಿಕ ವಿಠಲ್ ಗೌಡ, ಪ್ರದೀಪ್ ಗೌಡ ಇಬ್ರು ಸೇರ್ಕೊಂಡು ಹುಡುಕ್ತಾರೆ. ಅದಾದ ಬಳಿಕ ಈಗ ಈಗ 11A ಅಲ್ಲಿ ಉತ್ಖನನ ಮಾಡಿದ್ದಾರೆ. ಅದೇ ಸ್ಥಳದಲ್ಲಿ ಮರದ ಕೆಳಗಡೆ ಒಂದು ತಲೆಬುರುಡೆ ಸಿಗುತ್ತೆ. ಯಾವ ತಲೆಬುರುಡೆ ತೆಗೆದುಕೊಂಡು ಬರ್ತಾರೆ. ತಲೆಬುರುಡೆ ತೆಗೆದುಕೊಂಡು ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಇದನ್ನ ಜಯಂತ್ಗೆ ಕೊಡಲಾಗುತ್ತೆ. ಮೊದಲು ತಿಮರೋಡಿ ಅವರಿಗೆ ನೇರವಾಗಿ ಕೊಡೋದಿಲ್ಲ, ಜಯಂತ್ಗೆ ಕೊಡಲಾಗುತ್ತೆ. ಜಯಂತ್ ತೆಗೆದುಕೊಂಡು ಬಂದು ಗಿರೀಶ್ ಮಠಣ್ಣ ಕೊಡ್ತಾನೆ. ಗಿರೀಶ್ ಮಠಣ್ಣ ಅವರ ಇದು ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನಿಗೆ ಹಸ್ತಾಂತರ ಆಗುತ್ತೆ. ಚಿನ್ನ ಏನ್ ಹೇಳ್ತಾ ಇದ್ದ ಅಂತ ನಂಗೆ ತಿಮರೋಡಿ ಮನೆಯಿಂದಲೇ ಇರ್ಬೋದು ಅಂತೇಳಿ. ಯಾಕಂದ್ರೆ ಇಷ್ಟೆಲ್ಲ ಪ್ರಾಸನ ಆಗಿದ್ದು ಚಿನ್ನಯ್ಯನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹೀಗಾಗಿ ತಿಮರೋಡಿ ಮನೆಯಲ್ಲಿ ತೆಗೆದುಕೊಂಡು ಬಂದೆ, ತಿಮರೋಡಿ ಅವ್ರು ಕೊಟ್ಟಿರ್ಬೋದು, ರಬ್ಬರ್ ತೋಟದಲ್ಲಿ ಸಿಕ್ಕಿರಬಹುದು ಅಂತ ಹೇಳಿ ಹೇಳಿದ್ದಾನೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಷಡ್ಯಂತ್ರ ಇರ್ಬೇಕಲ್ಲ. ಈಗ ಯಾಕೆ ಈ ರೀತಿಯಾಗಿ ತಲೆಬುರುಡೆ ಹುಡ್ಕೊಂತ ಪ್ರಯತ್ನ ಮಾಡಿದ್ರು, ಏನ್ ಷಡ್ಯಂತ್ರ ಮಾಡೋದು? ಯಾಕಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಹಿಂದೆ ಕೊಠಡಿಯನ್ನ ಬಾಡಿಗೆ ಪಡ್ಕೊಂಡಿದ್ದ, ಅಂದ್ರೆ ಗ್ರಾಮ ಪಂಚಾಯತ್ ಕೊಠಡಿ, ಅದು ನೇತ್ರಾವತಿ ಸ್ನಾನಘಟ್ಟದ ಬಳಿ ಇದೆ. ಹೀಗಾಗಿ ಟೆಂಡರ್ ಅಂತ ಹೇಳಿದಾಗ ಪ್ರತಿ ವರ್ಷ ಆ ಟೆಂಡರ್ ಬಂದಾಗ, ಟೆಂಡರ್ ಕೂಗಿದಾಗ, ಬೇರೆ ಜನ ಟೆಂಡರ್ ಅಪ್ಲೈ ಮಾಡಿದಾಗ ಯಾರು ಒಬ್ರು ಸಿಗುತ್ತೆ, ಯಾರು ಹೆಚ್ಚು ಬಿಡ್ ಮಾಡಿದವ್ರಿಗೆ ಸಿಗುತ್ತೆ. ಹೀಗಾಗಿ ಹೆಚ್ಚು ಬಿಡ್ ಮಾಡಿದವ್ರಿಗೆ ಸಿಗುತ್ತೆ. ಹಾಗಾಗಿ ಅಂಗಡಿ ಕೋಣೆ ಹೋಗುತ್ತೆ. ಹೀಗಾಗಿ ಧರ್ಮಸ್ಥಳದವರು ನಂಗೆ ಅಂಗಡಿ ಕೋಣೆಯನ್ನ ತಪ್ಪಿಸಿದ್ರು ಅಂತ ಹೇಳಿ ಕಿಡಿಕಾರ್ತಾ ಇದೆ. ಅದಾದ ಬಳಿಕ ಧರ್ಮಸ್ಥಳದ ವಿರುದ್ಧ ಶೇಡ್ ತೀರ್ಸ್ಕೊಳ್ಬೇಕು. ಹೇಗೆ ಶೇಡ್ ತೀರ್ಸ್ಕೊಳ್ಬೇಕು ಅಂದಾಗ ಈ ಪ್ಲಾನ್ ಹೊರಡುತ್ತೆ. ಹೀಗಾಗಿ ಸಾವಿರಾರು ಜನ, ಈಗ ಸೌಜನ್ಯ ಸಾವಾಯ್ತಲ್ವಾ, ಅದಾದ ಬಳಿಕ ಅದಕ್ಕಿಂತ ಮುಂಚೆನೆ ಸಾವಿರಾರು ಜನರನ್ನ ಕೊಂದು ಹೂತಾಕಲಾಗಿದೆ ಅಂತೇಳಿ ಆರೋಪವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. 100 ಸಾವಿರಾರು ಅಂದ್ರು, ಅದೆಷ್ಟೋ ಅಂತ ಹೇಳಿದ್ರು. ಈ ಆರೋಪವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದೀಗ ಇದೆಲ್ಲ SIT ತನಿಖೆಯಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಸಾಕಷ್ಟು ತಲೆಬುರುಡೆಯ ಇತಿಹಾಸ, ರಹಸ್ಯ ಎಲ್ಲವೂ ಕೂಡ ಬಯಲಿಗೆಳಿತಾ ಇದೆ. SIT ಒಂದು ಹಂತಕ್ಕೆ ಹೇಳಿಕೆಯನ್ನು ದಾಖಲಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದಿಷ್ಟು ಮಾಹಿತಿಗಳನ್ನು ಕಲೆ ಆಗ್ತಾ ಇದೆ. ಈಗ ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.